ಏನೋ ವಿಶ್ವ, ತೋಟದ ಕಡೆ ಹೋಗ್ಲಿಲ್ವೇನಾ? ಹೊರಟಿದ್ದೀನಿ, ತಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನಾಗ್ಬೇಕು ಹೇಳೋ, ನಾನು ಇರೋದೇ ಅದಕ್ಕಲ್ವೇನೋ? ಏನಿಲ್ಲ, ನನ್ನ ಮದುವೆ ನಿಷ್ಕರ್ಷೆ ಆಗಿದೆ. ಹಾ, ಹೆಣ್ಣು ಮೊದಲು ಅದನ್ನ ಹೇಳ್ಬೇಕಲ್ವೇನಪ್ಪ? ಅದೇ ನಮ್ಮ ನಂಜಪ್ಪನ ಮನೆ. ಓ, ನಾವು ನಂಜನ ಮಗಳು ಮಹಾಲಕ್ಷ್ಮಿನ? ಹೌದು ಸಾವುಕಾರ್ರೆ. ತುಂಬಾ ಲಕ್ಷಣವಾದ ಹುಡುಗಿ, ಸಾಕ್ಷಾತ್ ಮಹಾಲಕ್ಷ್ಮಿನೇ. ಅದೇನ ಅಂದ, ಅದೇನು ಚಂದ, ಮೈ ಕೈ ತುಂಬಿಕೊಂಡು ಒಳ್ಳೆ ಒಳ್ಳೆ ರಸಪುರಿ ಮಾವನ ಹಣ್ಣಿದ್ದಾಗಿದ್ದಾಳೆ. ಆ ಹುಡುಗಿಗೆ ವಿಶ್ವನ್ ಜೊತೆಗೆ ಮದುವೆ ನಿರ್ಧಾರ ಆಗೋಯ್ತು. ವಿಶ್ವ, ಈಗ ನಾನು ನಿಂದ ಏನಾಗ್ಬೇಕಪ್ಪ? ಏನಿಲ್ಲ ಸಾವುಕಾರ್ರೆ, ಸ್ವಲ್ಪ ಮದುವೆ ಖರ್ಚಿಗೆ ಹಣ ತಾನೇ? ಏ ಪುಟ್ಟಪ್ಪ, 1000 ರೂಪಾಯಿ ಕೊಡೆ. ಅಯ್ಯೋ ಸಾವುಕಾರ್ರೆ, 1000 ರೂಪಾಯಿ ಸಾಲ ತಗೊಂಡ್ರೆ ತೀರಿಸೋ ಶಕ್ತಿ ಇಲ್ಲ. ಸಾಲ ಅಂತ ಯಾರಂದ್ರ? ನೀನ್ ಇಷ್ಟು ವರ್ಷ ಸೇವೆ ಮಾಡಿದ್ದಕ್ಕೆ ನಾವು ಕೂಡ ಈ 1000 ರೂಪಾಯಿ ಹೆಚ್ಚಲ್ಲ ಕಣ. ವಿಶ್ವನೇ ಹೆಗಲೇರ್ತು ಶುಕ್ರವಾರದ ಮಾರನೇ ದಿನ. ಏನೂ ಇಲ್ಲ, ಹೆಚ್ಚಲ್ಲ ಅಂದ್ಬಿಟ್ರಲ್ಲ, ನನಗೀಗ ಕಷ್ಟಕ್ಕೆ ಬಂದಿದೆ. ಆ 1000ನ ದಫನ್ ಖರ್ಚಿಗೆ ಹಾಕ್ಲೋ, ಧರ್ಮದ ಖರ್ಚಿಗೆ ಹಾಕ್ಲೋ? ಏನೋ ಪುಟ್ಟಪ್ಪ, ನನಗೆ ಅಷ್ಟು ಹೃದಯ ಇಲ್ಲದೆ ಇರೋರು ಅಂತ ತಿಳ್ಕೊಂಡೇನು? ವಿಶ್ವ, ನಿಮ್ಮ ತಾಯಿ ಪಾರ್ವತಿ ಮುಖ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ನಿಮ್ ತಂದೆ ಸತ್ತಾಗ ನಿಮ್ ತಾಯಿ ನನ್ನ ಹತ್ರ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊಂಡ್ಲು. ಅದಕ್ಕೆ ನಾನು ಆಗೋಲ್ಲ ಅಂತ ಹೇಳಿ ಕಳ್ಸಿಬಿಟ್ಟೆ. ಯಾಕೆ ಗೊತ್ತಾ? ಆಗ ನೀವಿನ್ನೂ ಚಿಕ್ಕವರಾಗಿದ್ರಿ. ನೀವು ಬೆಳೆದು ದೊಡ್ಡವರಾಗಿ ದುಡ್ಡಿನ ಕಷ್ಟ ತಿಳಿಲಿ ಅಂತ. ಈಗ ನೀನ್ ಬೆಳೆದು ದೊಡ್ಡವನಾಗಿದ್ಯಾ, ಕಷ್ಟ ಸುಖ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಅದಕ್ಕೆ ಈ 1000 ರೂಪಾಯಿ ಕೊಡ್ತಾ ಇದ್ದೀನಿ. ಎಲ್ಲಿಗಮ್ಮ ಬೆಳ್ಳಿ ಕೂಡ ಹಿಡ್ಕೊಂಡು ಹೊರಟೆ? ಅಂತ ನೀರ್ಗಂಟೆ ಇರೋವಾಗ ನೀನ್ಯಾಕಮ್ಮ ನಳನ ಬಳಸಿ ಉಳ್ಕಿಸ್ಕೊತೀಯ ತಾಯಿ? ಮುದಿಯ ಕತ್ತೆ ಬಂದಂಗೆ ವಯಸ್ಸಾಯ್ತಾ ಹೊರತು ಹೊತ್ತು ಇಷ್ಟು ಬುದ್ಧಿ ಬರ್ಲಿಲ್ಲ. ಒಳಗೊಂದ್ಸಲ ಬೆಳ್ಳಿ ಕೂಡ ಇಟ್ಕೊಂಡೋದ್ರೆ ತಾನೆ ಈ ಒಡವೆ ವಸ್ತ್ರ ಎಲ್ರು ಕಣ್ ಕುಕ್ಕೋದು. ಅಪ್ಪನಿಗೆ ತಕ್ಕ ಮಗಳು. ಅಪ್ಪ ಊರವ್ರ ಆಸ್ತಿ ಪಾಸ್ತಿ ಕುಕ್ಲಿ, ಮಗಳು ಊರವ್ರ ಕಣ್ ಕುಕ್ಲಿ. ಅಪ್ಪಳಪ್ಪ, ಕಾಶಿ ವಿಶ್ವನಾಥ, ರೂಪಾಯಿ 1000. ನಾನಿನ್ ಬರ್ತೀನಿ ಸಾವುಕಾರ್ರೆ. ನಿಮ್ಮ ಉಪಕಾರನ ನಾನು 7 ಜನ್ಮಕ್ಕೂ ನಾನು ಮರೆಯಲ್ಲ. ನೋಡು ವಿಶ್ವ, ನೀನ್ ಹೇಳೋದ್ ನಿಜಾನೇ ಆದ್ರೆ ನಿನ್ನ ಧಣಿ ವಿಚಾರದಲ್ಲಿ ಕೇವಲವಾಗಿ ಮಾತಾಡ್ತಾ ಪೋಲಿ ದನದ ಹಾಗೆ ಕೊಬ್ಬಿ ತಿರುಗ್ತಾ ಇರೋ ಆ ನಿನ್ ತಮ್ಮನ್ ಕರ್ಕೊಂಡ್ ಬಂದು ನನ್ನ ಕಾಲ ಮೇಲೆ ಕೆಡು. ಭದ್ರನ್ನೇ? ಅವನ್ನೇ ಆ ಓಟಿ ಕಾಸಿನ ಒದ್ದು ತಂದು ಮೊದಲು ನಮ್ಮ ಜೀತಕ್ಕೆ ಹಾಕು. ನಾನು ಅನ್ಕೋದ್ ಮುರಿತೀನಿ. ನಾನೇನ್ ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾನೆ ಅವನು. ಸತ್ರು ಸಾವುಕಾರ ಮುಂದೆ ಕೈ ಜೋಡಿಸಿ ನಿಲ್ಲಲ್ಲ ಅಂತಾನೆ ನನ್ನ ತಮ್ಮ. ನಾನು ಏನ್ ಮಾಡ್ಲಿ? ಸುಳ್ಳಿದ್ದೆ ಕೇಳ್ಕೊಂಡು ಒಳ್ಳೆ ತೆಂಗಿನಕಾಯಿ ಎತ್ಕೂಬೇಕಿಲ್ಲ ಅವನಲ್ಲೇ. ಅವನು ಸಿಕ್ಕದ, ಅವನ ಮನೆ ಮಡಕೆ ಎತ್ತಿ ಕುಕ್ಕಬೇಕು. ಎಲ್ಲೋಗ್ತಾನೆ? ಈ ಸೊಕ್ಕೆಲ್ಲ ಎಷ್ಟೇ ನಡೀತು ನಮ್ಮ ಹತ್ರ. ಇಂಥ ಪುಂಡ್ರ ಪಾಂಡ್ರ ನಮ್ಮಪ್ಪ ಯಮ ಯಮ ಇದ್ದಾಗೆ. ಹಾಳಾದವನೇ, ಈ ಸುಡುಗಾಡೆಲ್ಲ ಮೈ ತೊಳೆಯೋದಕ್ಕೆ ಈ ಕೆಳ ನೀರೇ ಆಗ್ಬೇಕು. ನಾವು ಕರ್ಕೊಂಡು ಆ ಕಡೆ. ಲೇ ಈರಮ್ಮ, ನಿನ್ ಬಟ್ಟೆನೆಲ್ಲ ಆಮೇಲೆ ಹೋಗಿ. ನಾನು ನನ್ನ ಬೆಳ್ಳಿ ಕೊಡದಲ್ಲಿ ನೀರ್ ತಗೊಂಡೋಗ್ಬೇಕು. ಏನೇ ತಾಟ್ಗಿತ್ತೆ? ಅವ್ರಿಗೆ ಹೇಳಿದ್ದೀನಿ ಕೇಳಿಸ್ಲಿಲ್ವಾ? ಸಾವುಕಾರ ಮಗಳು ಅಂದ್ರೆ ಅಷ್ಟೊಂದು ಸಲಗಡೆ ನಿನಗೆ? ಹೆಣ್ಮಕ್ಳಿಗೆ ಇಷ್ಟು ಬಾಯಿ ಇರಬಾರ್ದು ಕಣಮ್ಮ. ಬಾಯಿದ್ದೇನೆ ಬೇವರ್ಸಿ, ಹಳೆ ಬೇವರ್ಸಿ, ಬಿಕ್ರಾಸಿ ಸಾಯೇ. ಹಸಿಮುಟ್ಟಿ ವೆಂಕಟಸುಬ್ಬಿ, ನಿನ್ ಕೊಳಕ್ ಮೈನ ಎಷ್ಟಿಕ್ ತೋದ್ರು ಕಾಗಿ ಬಣ್ಣ ಬೆಳಗಾಗಲ್ಲ. ಎದ್ಬ ಈಚೆ. ಅರೆ ಎದ್ಬ ಈಚೆ. ಆ ಉಮಾಪತಿಗೇನೋ 1 ರೂಪಾಯಿ ಕೊಡ್ಬೇಕಾಗಿತ್ತಂತಲ್ಲ, ನೀನು ಕೊಟ್ಟೆ? ಬರೋರು ಕೊಡ್ತೀನಿ ಕಣಪ್ಪ. ಅಯ್ಯಯ್ಯೋ ಅಯ್ಯಯ್ಯಪ್ಪ ಅಯ್ಯಯ್ಯೋ. ಯಾವನಪ್ಪ 8 ರೂಪಾಯಿ ತಿಂದು ಸಾಕ್ಬಿಟ್ಟವನೆ? ಯಾವನು?
ನಾನೇ ನೀನಾ ಓಡಾಡೋ ರಸ್ತೆಯಲ್ಲಿ ಯಾನ್ ಕೇಳಿ ಬಿಸಾಕ್ದೆ ರಸ್ತೆಯಲ್ಲಿ ಬಿಸಾಕದೆ ನಿನ್ ತಲೆ ಮೇಲೆ ಬಿಸಾಕ್ಬೇಕಾಗಿತ್ತ ಲೇ ಏನ್ ದೊರ್ರೆ ಮೊಮ್ಮಗಳು ನೀನ್ ಬರ್ತೀಯ ಅಂತ ಕನಸು ಕಾಣ್ಬೇಕಾಗಿತ್ತು ನಾನು ಹೌದು ಕಣೋ ನನ್ ದೊರೆ ಮೊಮ್ಮಗಳೇ ಕಣೋ ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣೋ ನಮ್ಮಪ್ಪ ಇವ್ರು ದೊಡ್ಡ ಸಾವುಕಾರ ಕಣೋ ಆಹಾ ನಿಮ್ ಮನೆಗ್ ಸಾವುಕಾರ ನಿಮ್ಮಪ್ಪ ನನಗೇನಲ್ಲ ಅಮ್ಮಣ್ಣಿ ತಿಂಗಳ ಸೇರಿಸ್ತಿಲ್ವ ನಿಮ್ಮ ಅಣ್ಣಂಗ್ ಸಂಬಳನ ನಮ್ಮಪ್ಪ ಕಣೋ ಏನ್ ಧರ್ಮಕ್ಕೆ ಎಣಿಸ್ತಾ ಇರೋದು ನಿಮ್ಮಪ್ಪ ನಮ್ಮ ಅಣ್ಣನ್ ಕಷ್ಟ ಪಡ್ತಾ ಇಲ್ಲ ಅಲ್ಲಿ ಹಾಗೆಲೇ ಲೋ ನನ್ ಲೇ ಅಂತೀಯಾ ನನ್ ಹೋಗೆ ಅಂತೀಯಾ ನನ್ನೇನು ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ಯಾನ ನನ್ನ ಹೆಂಡತಿ ಏನಾದ್ರೂ ಹೀಗ್ ಬಾಯಿ ಬಡಿಕೆ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರೆ ಎಳೆದು ಬಿಡ್ತಾ ಇದ್ದೆ ಗೊತ್ತಾ ಲೇ ಭದ್ರ ನಮ್ಮಪ್ಪಂಗೆ ಹೇಳಿ ಮೈ ಚರ್ಮ ಸುಡ್ತೀನಿ ಮನೆಗೆ ಹೋಗಿ ಒಂದು ಕುರಿಗಿರಿ ಇದ್ರ ಚರ್ಮ ಸುಲ್ದು ಕೆಂಡದಲ್ಲಿ ಸುಟ್ಟು ಉಪ್ಪು ಖಾರ ಸೌರಿ ನಿಮ್ಮ ಅಪ್ಪನ್ನ ಸುಟ್ಕೊಂಡು ತಿನ್ನು ಅಂತ ಹೇಳು ಲೇ